ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಎಂಕೆ ಹುಬ್ಬಳ್ಳಿ ವಲಯ ಮಟ್ಟದ ಕ್ರೀಡಾಕೂಟವನ್ನು ಕಿತ್ತೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಚೆನ್ನಬಸಪ್ಪ ತುಬಾಕಿ ಹಾಗೂ ಸಿಆರ್ಪಿ ವಿನೋದ್ ಪಾಟೀಲ್ ಹಾಗೂ ಎಸ್ಟಿಎಂಸಿ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಕ್ರೀಡಾ ಜ್ಯೋತಿ ಸ್ವಾಗತ ಮಾಡಿ ಅದ್ದೂರಿಯಾಗಿ ಉದ್ಘಾಟನೆಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಲು ಶ್ರಮವಹಿಸಿ ಯಶಸ್ಸು ಕಂಡ ಕಿತ್ತೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಚೆನ್ನಬಸಪ್ಪ ತುಬಾಕಿ ಅವರನ್ನು ಹೃದಯಪೂರ್ವಕವಾಗಿ ಸನ್ಮಾನ ಮಾಡಲಾಗಿದೆ. ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಆದ ಶ್ರೀಮತಿ ಸವಿತಾ ಕೋಲಕರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಆಲಿಸಾಬ್ ತಳಗಡೆ, ಉಪಾಧ್ಯಕ್ಷ ಮಂಜು ಸಾಧನವರ್, ಸದಸ್ಯರು ಆದ ಸಂಗಪ್ಪ ಬಿಶಿ, ರಾಜು ನಡುವಿನ ಮನೆ, ಗ್ರಾಮದ ಹಿರಿಯರು ಆದ ಸಿದ್ದರಾಮಯ್ಯ ಹಿರೇಮಠ, ಮಾರುತಿ ಕಾದ್ರೊಳ್ಳಿ ಹಾಗೂ ಮುಖಂಡರು ಆದ ಬಸನಗೌಡ ಪಾಟೀಲ್ ಸೇರಿ ಪ್ರೌಢಶಾಲೆಯ ಶಿಕ್ಷಕರು, ಬಂಕಾಪುರ ಪಟೇಲ್ ಸೇರಿ ಸಹ ಶಿಕ್ಷಕರು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷ ಕುಮಾರ್ ಸಿಂಗ್ ಗಾವಿ ಹಾಗೂ ಸರ್ವ ಸದಸ್ಯರು, ಎಲ್ಲ ಪ್ರಾಥಮಿಕ ಶಾಲೆಗಳ ಕ್ರೀಡಾಪಟುಗಳು, ದೈಹಿಕ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಪತ್ರಕರ್ತ ಬಸವರಾಜ್ ಪಾಟೀಲ್ ಅವರು ಕ್ರೀಡಾಕೂಟವನ್ನು ಸಂಯೋಜಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿ ಸನ್ಮಾನ ಸ್ವೀಕಾರ ಮಾಡಿ ಮಾತನಾಡಿ, ದೈಹಿಕ ಶಿಕ್ಷಕರು ಉತ್ತಮ ಕ್ರೀಡಾಪಟುಗಳನ್ನು ತಯಾರಿಸಿ ತಾಲೂಕಿಗೆ ಹೆಸರನ್ನು ತರುವಂತೆ ಶ್ರಮಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲರನ್ನು ಸಂಪರ್ಕ ಮಾಡಿ ಒಂದು ಸಂಘಟನಾತ್ಮಕ ಆಯೋಜನೆ ಮಾಡಿರ್ತಕ್ಕಂಥ ಮುಖ್ಯ ಗುರುಗಳಾಗಿರ್ತಕ್ಕಂಥ ಇಟ್ನಾಳ್ ಸರ್ ಅವರಿಗೆ ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ ಕೊಡಿ. ಇಟ್ನಾಳ್ ಸರ್ ಮತ್ತೆ ದೈಹಿಕ ಶಿಕ್ಷಕರು ನಮ್ಮ ಜೋಳ ಸರ್ ಅವರು ಸಹ ಒಂದು ಈ ಗ್ರಾಮದ ಮಕ್ಕಳುಗಳು ಗೆಲ್ಲಬೇಕು ಅಂದ್ಬಿಟ್ಟು ಅವ್ರಿಗೆ ದೈಹಿಕವಾಗಿ ಆಟಗಳನ್ನ ತರಬೇತಿ ಕೊಟ್ಟು ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲಾ ದೈಹಿಕ ಶಿಕ್ಷಕರಿಗೂ ನಾನು ಸ್ವಾಗತ ಕೋರ್ತಾ, ವಿಶೇಷವಾಗಿ ನಮ್ಮ ಗ್ರಾಮ ಈ ಕಡೆ ಭಾಗದ ಗ್ರಾಮೀಣ ಪ್ರದೇಶದ ಸರ್ಕಾರಿ ಒಂದು ಕನ್ನಡ ಶಾಲೆ ಮಕ್ಕಳು ಬೆಳಿಬೇಕು, ಮತ್ತೆ ಸರ್ಕಾರಿ ಕನ್ನಡ ಶಾಲೆಯ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಅದು ಕ್ರೀಡೆ ಇರ್ಬೋದು, ಅದು ಸಾಂಸ್ಕೃತಿಕ ಇರ್ಬೋದು, ಬೇರೆ ಯಾವುದೇ ಕ್ಷೇತ್ರ ಇರ್ಬೋದು. ಸರ್ಕಾರಿ ಶಾಲೆಯ ಮಕ್ಕಳುಗಳು ಓದಷ್ಟು ಸಹ ಸಾಕಷ್ಟು ಎತ್ತರಕ್ಕೆ ಉನ್ನತ ಸ್ಥಾನಕ್ಕೆ ಓದಷ್ಟು ಸಹ ಒಂದೆಲ್ಲೋ ಒಂದ್ ಕಡೆ ಗ್ರಾಮೀಣ ಪ್ರದೇಶ ಮತ್ತೆ ನಮ್ಮ ಕನ್ನಡ ನಾಡು ಸುಧಾರಿಸುತ್ತೆ ಅಂತಕ್ಕಂಥದ್ದು ಪತ್ರಕರ್ತನಾಗಿ ನನ್ನ ಅಭಿಪ್ರಾಯ. ಈಗ ಆಲ್ರೆಡಿ ಮಳೆ ಬರ್ತಾ ಇದೆ, ಹಾಗಾಗಿ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಸಹ ನಾನು ಸ್ವಾಗತ ಕೋರ್ತಾ, ವಿಶೇಷವಾಗಿ ನಾನು ಒಂದೆರಡು ಮಾತು ಹೇಳಿಕೆ ಬಯಸ್ತೇನೆ. ವಿಶೇಷವಾಗಿ ನಮ್ಮ ಕಿತ್ತೂರು ಅಂತಕ್ಕಂಥದ್ದು ಇಡೀ ಬೆಳಗಾವಿ ಜಿಲ್ಲೆಯಲ್ಲೇ ಒಂದು ರೀತಿ ಈ ಬಾರಿ ಒಂದು ರೀತಿ SSLC ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಹಾಗಾಗಿ ದಯವಿಟ್ಟು ಒಂದು ನಮ್ಮ ಕಿತ್ತೂರಿನ ಪರವಾಗಿ ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಇದಕ್ಕೆ ಕಾರಣ ಇವರೇ ನಮ್ಮ ಚೆನ್ನಬಸಪ್ಪ ತುಬಾಕಿ ಸಾಹೇಬ್ರು. ವಿಶೇಷವಾಗಿ ಅವ್ರಿಗೂ ನಮ್ಗೆ ಒಂದು ರೀತಿ ಐ ಥಿಂಕ್ 2018 ಇಸ್ವಿಲಿ ಗೋರ್ಕೋಪದಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿದ್ರು. ಅವಾಗ ಅರುಣ್ ಶಾಪೂರ್ ಅವರ ಒಂದು ಕಾರ್ಯಕ್ರಮದಲ್ಲಿ ನಾನು ಭೇಟಿ ಕೊಟ್ಟಿದ್ದೆ ಅವ್ರಿಗೆ. ಅವಾಗಿಂದ ನೋಡಿ ಕೆಲವೊಂದು ಕಡೆ ಸಾಕಷ್ಟು ತಾಂತ್ರಿಕ ನೈಪುಣ್ಯತೆ ಮತ್ತೆ ಮಕ್ಕಳುಗಳ ಒಂದು ರೀತಿ ಶೈಕ್ಷಣಿಕ ಮಟ್ಟವನ್ನ ಸುಧಾರಿಸಲಿಕ್ಕೆ ಅವರೇ ಆದ ಒಂದು ರೀತಿ ಹೊಂದಿದ್ದಾರೆ. ಹಾಗಾಗಿ ಈ ಬಾರಿ ಒಂದು ರಾಜ್ಯದಲ್ಲೇ ಒಂದು ರೀತಿ ಕಿತ್ತೂರು ತಾಲೂಕು ಒಂದು ರೀತಿ ನಿರೀಕ್ಷಿತ ಉತ್ತಮ ಫಲಿತಾಂಶ ಪಡೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ವಿಶೇಷವಾಗಿ ನನ್ನ ಸಹೋದರಿ ನೆರೆಯ ಒಂದು ರೀತಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿಯವರು ಕಳೆದ ಬಾರಿ ಸಾಕಷ್ಟು ಒಂದು ರೀತಿ SSLC ಫಲಿತಾಂಶ ಸಾಕಷ್ಟು ಇದಾಗಿತ್ತು. ಇಂಥ ಸಂದರ್ಭದಲ್ಲಿ ಆ ಮೇಡಮ್ ಅವರು ಮತ್ತೆ ಆ ಟೀಚಿಂಗ್ ಸ್ಟಾಫ್ ಎಲ್ಲ ಸೇರಿ ಈ ಬಾರಿ ಒಂದು ರೀತಿ ಕಿತ್ತೂರು ತಾಲೂಕಿನಲ್ಲೇ ದ್ವಿತೀಯ ಮತ್ತೆ ತೃತೀಯ ಸ್ಥಾನವನ್ನ ನಮ್ಮ ಒಂದು ವೀರಾಪುರಕ್ಕೆ ತಗೊಂಡ್ಬಿಟ್ಟಿದ್ರೆ ದಯವಿಟ್ಟು ಅವ್ರಿಗೂ ಸಹ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಇಷ್ಟು ಹೇಳ್ತಾ, ನಾವು ಸಹ ಸದಾ ಈ ಒಂದು ಸರ್ಕಾರಿ ಶಾಲೆಯ ಒಂದು ಶ್ರೇಯಾಭಿವೃದ್ಧಿಗೆ ಸಮಗ್ರ ಅಭಿವೃದ್ಧಿಗೆ ಬದ್ಧರಾಗಿರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಈಗ ವಿಶೇಷವಾಗಿ ಒಂದು ವೀರಾಪುರದಲ್ಲಿ ಕ್ರೀಡಾಕೂಟ ನಡೀತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ವಿಶೇಷವಾಗಿ ಇವರು ಸಹ ದೈಹಿಕ ಶಿಕ್ಷಕರು ಜೋಳ ಸರ್ ನಮಸ್ತೆ. ಹೇಳಿ ಸರ್, ಇವತ್ತು ಒಂದು ರೀತಿ ನಿಮ್ಮ ಒಂದು ಶಾಲೆಯಲ್ಲಿ ನಿಮ್ಮ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ ನಿಮ್ಮ ಹುಡುಗರು ನಿಮ್ಮ ಶಾಲೆಯಲ್ಲಿ ನಡೀತಾ ಇದೆ ಕ್ರೀಡಾಕೂಟ. ಇದಕ್ಕೆ ನನಗೆ ಖುಷಿಯ ವಿಚಾರ ಏನಂತಂದ್ರೆ ವೀರಾಪುರದ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ SDMC ಅವರ ಸಹಕಾರದಿಂದ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಊರಿನ ಎಲ್ಲ ಹಿರಿಯರು, ಗ್ರಾಮಸ್ಥರು, ಪಂಚಾಯತಿಯವರು, SDMC ಅವರು ನನಗೆ ಅತ್ಯುತ್ತಮ ರೀತಿಯಲ್ಲಿ ಸಹಕಾರ ನೀಡಿ ಪ್ರಶಸ್ತಿಗಳಿಗಾಯಿತು ನನಗೆ ಏನೇ ಕುಂದುಕೊರತೆ ಬರದ ಹಾಗೆ ನನಗೆ ಎಲ್ಲ ಸೌಲಭ್ಯಗಳನ್ನು ನೀಡಿದ್ದಕ್ಕೆ ನಾನು ನನ್ನ ಕರ್ತವ್ಯವನ್ನ ಇಲಾಖೆಯ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಎಲ್ಲರಿಗೂ ಧನ್ಯವಾದ ಹೇಳ್ತೀರಾ? ಈ
ಮುಖಾಂತರ ನನಗೆ ಇಲ್ಲೆಲ್ಲ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದಂತ ಸಮಸ್ತ ಊರಿನ ಎಲ್ಲ ನಾಗರಿಕರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸರ್ ಹೇಳಿ. MK ಬಳಿ ವಲಯ ಮಟ್ಟದ ಕ್ರೀಡಾಕೂಟವನ್ನು ವೀರಾಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದು, ಬೆಳಗ್ಗೆಯಿಂದ ಎಲ್ಲ ಶಾಲೆಯ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಹಲವಾರು ದಿನಗಳಿಂದ ತಯಾರಿ ನಡೆಸಿ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ. ಆಟಗಳು ಪ್ರಾರಂಭವಾಗಿವೆ. ಜೊತೆಗೆ ಎಲ್ಲ ವಲಯದ ದೈಹಿಕ ಶಿಕ್ಷಕರಿಗೂ, ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಇಲಾಖೆಯ ಮೇಲಾಧಿಕಾರಿಗಳು ಬಂದು ಕಾರ್ಯಕ್ರಮಕ್ಕೆ ಬಂದು ವಿದ್ಯುತ್ವಾಗಿ ಚಾಲನೆ ಮಾಡಿ ಯಶಸ್ವಿಯಾಗಿ ಪ್ರಾರಂಭಿಸಿದ್ದಾರೆ. ಎಲ್ಲರಿಗೂ ಈ ಕ್ಲಸ್ಟರ್ CRP ಆಗಿ ಎಲ್ಲರಿಗೂ, ಮೇಲಾಧಿಕಾರಿಗಳಿಗೂ, ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರಿಗೂ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಏನಿವತ್ತು ನಮ್ಮ ಕಿತ್ತೂರು ತಾಲೂಕಿನ ಒಂದು ರೀತಿ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಒಂದು ರೀತಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕ್ರೀಡಾಕೂಟ ನಡೆದಿದೆ. ವಿಶೇಷವಾಗಿ ಈ ಕ್ರೀಡಾಕೂಟವನ್ನು ಒಂದು ರೀತಿ ಈ ಬಗ್ಗೆ ಕ್ರೀಡಾಕೂಟದ ಬಗ್ಗೆ ಇಟ್ನಾಳ್ ಸಾಹೇಬ್ರು ಏನು ಹೇಳ್ತಾರೆ, ಮುಖ್ಯ ಗುರುಗಳು. ಸರ್ ಹೇಳಿ. ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟದ ವ್ಯವಸ್ಥೆ ಕಳೆದ 4-6 ದಿನಗಳಿಂದ ನಡೀತಾ ಇತ್ತು. ಆದರೆ ಮಳೆಯ ಒಂದು ಕಾರಣದಿಂದ ಇದು ಮುಂದೂಡಲ್ಪಟ್ಟು ಇವತ್ತು 23 ಆಗಸ್ಟ್ 2025 ನಡೆಸಲಾಗ್ತಾ ಇದೆ. ಭೌತಿಕ ವಾತಾವರಣ ನಮ್ಮಲ್ಲೆಲ್ಲ ವೀರಾಪುರದಲ್ಲಿ ಸರಿ ಇರುವುದರಿಂದ ಆಟಗಳು ಚೆನ್ನಾಗಿ ನಡೆದಿದ್ದಾವೆ. ನಿರ್ಣಾಯಕರು ತಮ್ಮ ನಿರ್ಣಯವನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅದೇ ತೆರನಾಗಿ ಕ್ರೀಡಾಪಟುಗಳು ಕೂಡ ಒಳ್ಳೆಯ ರೀತಿಯಿಂದ ಪಾರ್ಟಿಸಿಪೇಟ್ ಮಾಡಿ ಬಹುಮಾನಗಳನ್ನ ಗೆಲ್ತಾರಂತೆ ನಾನು ನನ್ನ ಒಂದು ಆಶಾಭಾವನೆ. ಆದರೂ ಕೂಡ ಕ್ರೀಡಾಕೂಟಗಳು ಯಶಸ್ವಿಯಾಗಿ ನಡೀತಾ ಇವೆ. ಎಲ್ಲರೂ ಕೋಆಪರೇಟ್ ಮಾಡಿದೆಲ್ಲ. ಎಲ್ಲರೂ ಈ ಊರಿನ ನಾಗರಿಕರು ಹಾಗೂ ನಮ್ಮ SDMCಯ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಶಾಲಾ ಗುರು ಬಳಗ ಮತ್ತು ಊರು ಹಿರಿಯರು ಎಲ್ಲರೂ ಸಹಕಾರದಿಂದ ಈ ಒಂದು ಕ್ರೀಡಾಕೂಟ ನಡೆಸ್ತಾ ಇದ್ದೇವೆ. ಅದಕ್ಕಾಗಿ ಅವರಿಗೆ ನಮ್ಮ ಶಾಲೆ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಹಿರಿಯ ಶಿಕ್ಷಕರು ಆದ ಸಿದ್ದಯ್ಯ ಹಿರೇಮಠ, KG ಗಡಾದ, ಕಲ್ಲಪ್ಪ ಹಿಟ್ನಾಳ್, ಬಸವರಾಜ ಹುಲ್ಲೂರ, ವಿಠಲ ನನ್ನೂರ ಹಾಗೂ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ಮುಖ್ಯ ಗುರುಗಳು ಆದ ಕಲ್ಲಪ್ಪ ಹಿಟ್ನಾಳ್, CRP ವಿನೋದ್ ಪಾಟೀಲ್, ಮಾರುತಿ ಜೋಳದರ ಅವರು ಈ ಕ್ರೀಡಾಕೂಟದ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸನ್ಮಾನ ಮಾಡಲಾಗಿದೆ. BEO ಚೆನ್ನಬಸಪ್ಪ ತುಬಾಕಿ ಅವರು ಗುಂಡು ಎಸೆತದ ಮೂಲಕ ಈ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಒಟ್ಟಾರೆ ಅದ್ದೂರಿಯಾಗಿ ವೀರಾಪುರ ಗ್ರಾಮದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆಗೊಂಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.